ಅವ್ರ ಹಕ್ಕು ಅವ್ರು ಮಂಡನೆ ಮಾಡಿದ್ದಾರೆ, ನನ್ನ ಹಕ್ಕು ನಾನು ಮಂಡನೆ ಮಾಡಿದ್ದೀನಿ. ಇದರಲ್ಲಿ ನಮ್ಮದೇನು ಸಮಸ್ಯೆ ಏನಿಲ್ಲ, ಅದರಲ್ಲೇನಿಲ್ಲ. ಅವರು ಹಕ್ಕು ಕೇಳಿದ್ದಾರೆ, ಏನು ತಪ್ಪೇನಿಲ್ಲ. ಎಲ್ಲ ಸಿಕ್ಕರು, ಈಗ ಅವರು ಮಾತಾಡಿದೆ ಇರ್ತದೆ. ಪಾಪ ಅವ್ರಿಗೂ ಮನಸ್ಸಿಗೆ ನೋವು ಆಗ್ತದಲ್ಲ. ನಮ್ಮ ಪಾರ್ಟಿ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ಅದರಲ್ಲೂ ನಮಗೆ ನಮ್ಮ ಸಮಾಜದ ಹಿರಿಯರು, ನಮಗೆ ಮಾರ್ಗದರ್ಶಕರಾಗಿದ್ದಂಥವ್ರು. ಹೀಗೆ ಬಂದಿದ್ದೀವಿ, ನೋವಾಗಿತ್ತು, ಅವ್ರ ಹತ್ರ ಹೇಳ್ಕೊಳ್ಳೋಕೆ ಬಂದಿದ್ದೀವಿ ಅಷ್ಟೇ, ಬಿಟ್ಟರೆ ಬೇರೇನಿಲ್ಲ. ಮುಂದಿನ ದಿವಸದಲ್ಲಿ ಸಂಘಟನೆ ಮಾಡುವಂಥ ದೃಷ್ಟಿಯಲ್ಲಿ ಜಿಲ್ಲೆಯಲ್ಲಿ ಏನಾಗಬೇಕು ಅದ್ರ ಬಗ್ಗೆ. ಮತ್ತು ಸುಮ್ಮನೆ ನಾನು ಇನ್ನೇನು ಹೇಳಿದ್ದೇನಲ್ಲ, ಪಾರ್ಟಿಗೋಸ್ಕರ, ಮುಖ್ಯಮಂತ್ರಿಗಳಿಗೋಸ್ಕರ ಯಾವುದೇ ಗೊಂದಲ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ರಾಜೀನಾಮೆ ಕೊಡುವಂಥದ್ದಿಲ್ಲ. ಹಾಗಾಗಿ ಎಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ. ಎಲ್ಲ ಅವರೇ ಕರೆದಿದ್ದರು ಮೊನ್ನೆ ರಾತ್ರಿ ಕರೆದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಆಯ್ತಪ್ಪ ಉಪಲ ಆಗಿದೆ, ಆಗಿದೆ ಅಂತ ಹೇಳಿದರು. ನಂತರ ಕರ್ಕೊಂಡು ಹೋಗಿದ್ರು. ನಿನ್ನೆ ರಾಮನಗರೆಲ್ಲ ಹೋಗಿ ಅವ್ರ ಜೊತೆಗೆ ಹೋಗಿ ಬಂದಿದ್ದೀನಿ. ಸಮಾಧಾನವಾಗಿ ಇರುವಂತ ಹೇಳಿದ್ದಾರೆ. ಹಾಗಾಗಿ ಯಾವುದು ಅದು ಆ ಥರ ಏನಿಲ್ಲ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕಷ್ಟೆ. ಇಲ್ಲ, ನಾವು ಫಸ್ಟ್ ಬಂದಿದ್ದು, ಆಮೇಲೆ ಅವ್ರು ಬಂದರು. ಪಾಪ ಅವ್ರು ಅಭಿನಂದನೆ ಸಲ್ಸಕ್ಕೆ ಬಂದಿದ್ದಾರೆ. ಅವರು ಇವರಿಗೆ ಸಾಹೇಬರಿಗೆ ಅಭಿನಂದನೆ ಸಲ್ಸಕ್ಕೆ ಬಂದಿದ್ದರು ಅಷ್ಟೇ, ಮತ್ತೇನೋ ಇಲ್ಲ. ಇಬ್ಬರು ಸೇರಿ ಮಾತಾಡಿದ್ದೀವಿ ಅಷ್ಟು, ಬಿಟ್ಟರೆ ಬೇರೆ ಏನಿಲ್ಲ. ಅವ್ರ ಹಕ್ಕು ಅವ್ರು ಮಂಡನೆ ಮಾಡಿದ್ದಾರೆ, ನನ್ನ ಹಕ್ಕು ನಾನು ಮಂಡನೆ ಮಾಡಿದ್ದೀನಿ. ಇದರಲ್ಲಿ ನಮ್ಮದೇನು ಸಮಸ್ಯೆ ಏನಿಲ್ಲ, ಅದರಲ್ಲೇನಿಲ್ಲ. ಒಂದು ಆಡಿಯೋ ವೈರಲ್ ಆಗಿದೆ ಸರ್. ಏನು? ಆರ್.ಬಿ. ತಿಮ್ಮಾಪುರ ಅವರು ನಂದೇನ್ ಮಠ ಅವ್ರ ಜೊತೆ ಮಾತಾಡಿರುವಂಥ ಒಂದು ಆಡಿಯೋ, ಎಚ್.ಕೆ. ಪಾಟೀಲ್ಗೆ ಯಾಕೆ ಸಚಿವ ಸ್ಥಾನ ಸಿಕ್ಕಲಿಲ್ಲ ಅಂದರೆ ಅವ್ರು ಸರಿಯಾಗಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಟ್ಟಿರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಮಿಸ್ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಇದೆ ಆಡಿಯೋ. ಗೊತ್ತಿಲ್ಲ ಸರ್, ನಾವು ಹೈಕಮಾಂಡಿಗೆ ಕೊಡೋ ಶಕ್ತಿ ಬೆಳೆದಿಲ್ಲ. ನಾವು ಅಷ್ಟೊಂದು ಹೋಗಿಲ್ಲ ಮುಂದೆ. ಅಷ್ಟು ಬೆಳೆದ ಆಗಿದ್ದರೆ ಹಾಗಾದ್ರೆ ನಾವು ಅಧ್ಯಕ್ಷ ನಾವು ಮಂತ್ರಿ ಆಗ್ತಿದ್ವಿ ಏನೋ ಗೊತ್ತಿಲ್ಲ. ಆ ಥರ ನಮಗೇನು ಇರಲಿಲ್ಲ, ಮಾಹಿತಿ ಗೊತ್ತಿಲ್ಲ ನನಗೆ. ಅವ್ರನ್ನೇ ಕೇಳ್ಬೇಕು ನೀವು. ಕೆಲವೊಂದಷ್ಟು ಜನ ಕಪ್ಪ ಕಾಣಿಕೆ ಕೊಟ್ಟೆ ಮಂತ್ರಿ ಆಗಿದ್ದಾರೆ ಅಂತ ಗೊತ್ತಿಲ್ಲಪ್ಪ. ಆ ಥರ ಏನು ನಮ್ಮ ಪಕ್ಷದಲ್ಲಿ ಇಲ್ಲ, ಆ ಥರ ವಾತಾವರಣ ಎಲ್ಲೂ ಕಂಡಿಲ್ಲ ನಾವು ನೋಡ್ದಂಗೆ. ಯಾಕಂದರೆ ಕಲ್ಚರ್ ಅಲ್ಲ. ನಾನು ಸಹ ಡೆಲ್ಲಿ ಹೋಗಿ ಬಂದಿದ್ದೇನೆ, ಯಾರೂ ಆ ಥರ ಏನು ಮಾತಾಡಿದ್ದು ಎಲ್ಲೂ ಕಾಣಲಿಲ್ಲ. ಆ ಥರ ನನಗೆ ಕಂಡಿಲ್ಲಪ್ಪ, ಆ ಥರ ವಾತಾವರಣ ಕಂಡಿಲ್ಲ. ಅವ್ರೇನು ಮಾತಾಡಿದಾರೋ ಅವ್ರ ಬಗ್ಗೆ ಸೂಕ್ಷ್ಮ ಕ್ರಮವನ್ನು ನಮ್ಮ ಅಧ್ಯಕ್ಷರು ತಗೊತಾರೆ. ಇಲ್ಲ, ವಿಶ್ ಮಾಡೋಕ್ಕೆ ಬಂದಿದ್ದೆ. ನಿನ್ನೆ ಅವರೆಲ್ಲ ಪಾಪ ಬ್ಯುಸಿ ಇದ್ದರು ಸ್ವಲ್ಪ. ಸೊ ಬೆಳಗ್ಗೆ ಬಂದು ಹೋಗಿ ಅಂತ ಹೇಳಿದರು. ಸುಮ್ಮನೆ ವಿಶ್ ಮಾಡೋಕ್ಕಷ್ಟೇ, ಮತ್ತೇನೇನಿಲ್ಲ. ಅವರೇ ನಿನ್ನೆ ಹೇಳಿದಾರಲ್ಲ, ಬೇಜಾರು ಇರ್ತದೆ ಸ್ವಲ್ಪ. ಅವರು ಹಕ್ಕು ಕೇಳಿದ್ದಾರೆ, ಏನು ತಪ್ಪೇನಿಲ್ಲ. ಎಲ್ಲ ಸಿಕ್ಕರು, ಈಗ ಅವರು ಮಾತಾಡಿದೆ ಇರ್ತದೆ. ಪಾಪ ಅವ್ರಿಗೂ ಮನಸ್ಸಿಗೆ ನೋವು ಆಗ್ತದಲ್ಲ. ಸೊ ಅವ್ರು ಮಾತಾಡ್ತಾರೆ ಆಗುತ್ತೆ, ಆಗಬೇಕಾಗತ್ತೆ. ಅವ್ರಿಗೂ ಕಷ್ಟ ಆಗ್ತದಲ್ಲ ಪಾಪ. ಅವರು ಸೀನಿಯರು ಅಂತ ಹೇಳಿ ಕೇಳ್ತಾ ಇರ್ತಾರೆ, ಅದರಲ್ಲೇನು ತಪ್ಪೇನಿಲ್ಲ. ಅದೇ ಹೇಳಿದ್ರು, ಏನು ಪರವಾಗಿಲ್ಲ. ಅವ್ರವ್ರ ಹಕ್ಕು ಕೇಳ್ತಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕಾಗುತ್ತೆ ಅನ್ನೋದು ಹೇಳಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ